ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಿಂಪಲ್ ಹೋಮ್ಗೆ ನಿಮಗೆಲ್ಲರಿಗೂ ಸ್ವಾಗತ. ತೆಂಗಿನಕಾಯಿಯನ್ನು ಸಮವಾಗಿ ಅರ್ಧ ಭಾಗ ಮಾಡಲು ಮುಂಚಿತವಾಗಿ ಕಾಯಿಯನ್ನು ನೀರಿನಿಂದ ತೊಳೆಯಿರಿ. ಆಮೇಲೆ ತೆಂಗಿನಕಾಯಿಯನ್ನು ಒಡೆದರೆ ಅದು ಸಮವಾಗಿ ಭಾಗವಾಗುವುದು. ಕೆಲವೊಮ್ಮೆ ಗ್ಲಾಸ್ಗಳು ಒಂದರಲ್ಲೊಂದು ಅಂಟಿಕೊಂಡಿರುತ್ತದೆ. ಅಂತಹ ಗ್ಲಾಸನ್ನು ಬಿಡಿಸಲು ಮುಂಚಿತವಾಗಿ ಬಿಸಿ ನೀರಿನಲ್ಲಿ ನೆನೆಯಿಡಿ. ಪೂರಿ ರುಚಿಕರವಾಗಿ ಹಾಗೂ ಗರಿಗರಿಯಾಗಿರಬೇಕೆಂದರೆ 2 ಟೀ ಸ್ಪೂನ್ ಎಣ್ಣೆ ಕಾಯಿಸಿ ಇಟ್ಟು ಕಲಸುವಾಗ ಬೆರೆಸಿರಿ. ಇದರಿಂದ ಪೂರಿ ರುಚಿಯಾಗಿರುತ್ತದೆ. ಸಕ್ಕರೆಯಲ್ಲಿ ಚೂರು ಅಕ್ಕಿ ಕಾಳು ಹಾಕಿದರೆ ಸಕ್ಕರೆಯು ಉಂಡೆ ಕಟ್ಟುವುದಿಲ್ಲ. ಇದರಿಂದ ಸಕ್ಕರೆ ಮಾಮೂಲಿ ಥರ ಇರುತ್ತದೆ. ದೋಸೆ ಹಿಟ್ಟಿಗೆ ಕುಸುಬಲಕ್ಕಿ ಉಪಯೋಗಿಸಿದರೆ ದೋಸೆ ಗರಿಗರಿಯಾಗಿ ಮತ್ತು ರುಚಿಯಾಗಿರುತ್ತದೆ. ಅತಿಯಾಗಿ ಹಣ್ಣಾದ ಟೊಮೆಟೊ ಹಣ್ಣುಗಳನ್ನು ಒಂದು ರಾತ್ರಿ ಇಡೀ ಉಪ್ಪು ಬೆರೆಸದ ನೀರಿನಲ್ಲಿ ಇಡುವುದರಿಂದ ಟೊಮೆಟೊ ಫ್ರೆಶ್ ಆಗುತ್ತದೆ. ಚಪಾತಿ ಹೆಚ್ಚು ಉಳಿದಿದ್ದರೆ ಅದು ಪುನಃ ಫ್ರೆಶ್ ಆಗಿರಲು ಅದರ ಜೊತೆ ಒಂದು ಸಿಪ್ಪೆ ತೆಗೆದ ಚೂರು ಹಸಿ ಶುಂಠಿಯನ್ನು ಇಡುವುದರಿಂದ ಫ್ರೆಶ್ ಆಗಿರುತ್ತದೆ. ಅರ್ಧ ನಿಂಬೆ ಹೋಳನ್ನು ಬಳಸಿದಾಗ ಉಳಿದ ಅರ್ಧ ಭಾಗಕ್ಕೆ ಉಪ್ಪನ್ನು ಸವರಿ ಇಟ್ಟರೆ 3 ದಿನಗಳವರೆಗೆ ತಾಜಾವಾಗಿ ಇರುತ್ತದೆ. ಮಿಕ್ಸಿಯ ಬ್ಲೇಡ್ ಚೂಪಾಗೂ ಚುರುಕಾಗಿಸಲು ಒಮ್ಮೊಮ್ಮೆ ಉಪ್ಪು ಹಾಕಿ ರನ್ ಮಾಡುತ್ತೀರಿ. ಆವಾಗ ಮಿಕ್ಸಿ ಚೆನ್ನಾಗಿ ಓಡುತ್ತದೆ.